ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿಯ ನರ್ಸು ಹೂಗಾರ್. ಇವತ್ತು ವಿಶೇಷತೆ ಏನಂದರೆ ಇಲ್ಲಿ ಹೊನ್ನೂರು ವಲಿ ದರ್ಗಾ ಇಲ್ಲಿ ಬಂದಿದ್ದೀವಿ. ಇದ್ರ ಬಗ್ಗೆ ಒಂದು ಮಾಹಿತಿ, ಇದ್ರ ಬಗ್ಗೆ ಒಂದು ಹಿಸ್ಟ್ರಿನೇ ಇದೆ ತುಂಬ. ಈಗ ಎಲ್ಲ ವೀಡಿಯೋ ಮಾಡಿದ್ದೀನಿ, ನೀವು ಮುಂದೆ ವೀಡಿಯೋ ನೋಡಿರಿ. ಹಾಗೆ ನಮ್ಮ NC ಕಪಲ್ಸ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಿಮ್ಮ ಅಮೂಲ್ಯವಾದ ಕಾಮೆಂಟ್, ಶೇರ್ ನನಗೆ ತುಂಬ ಮುಖ್ಯ. ನಿಮ್ಮ ಸಪೋರ್ಟು ಈ ಪುಟ್ಟ ಕಲಾವಿದರ ಮೇಲೆ ದಯವಿಟ್ಟು ಎಲ್ಲರೂ ಇರಲಿ. ಓಕೆ, ಈಗ ಮುಂದೆ ಲಾಗ್ ಹಾಕ್ತೀನಿ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಇಲ್ಲಿ ನೋಡ್ರಿ, ಮದುಮಗ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಯಾರವ ಈ ಊರ್ನಾಗೆ ಸೆಂಟ್ ಹಾಕೊಳ್ಳೋ ಬಡ್ಡಿ ಮಗ ನೀನ್ ಒಬ್ನೇ. ಇಲ್ಲಿ ನೋಡ್ರಿ, ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆ. ಹಾಗೆ ಹೊನ್ನೂರು ಭಾಷಾ ಅಲ್ಲಿ ದೇವ್ರ ಕಡೆ ಹೋಗಿದ್ವಿ ಲಾಕ್ಸ್ ಮಾಡೋಕ್ಕೆ. ಊಟ ಕೂಡ ಸ್ಟಾರ್ಟ್ ಆಗಿತ್ತು, ಪ್ರಸಾದ. ನಾನು ಕೂಡ ಪ್ರಸಾದ ತಗೊಂಡು, ಎಲ್ಲರೂ ಪ್ರಸಾದ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಪ್ರಸಾದ ಎಲ್ಲರೂ ತೊಗೊಳ್ತಾಯಿದ್ರು. ವಿದ್ಯೆ ಇಲ್ಲ, ಸಂಪಾದನೆ ಇಲ್ಲ, ತಿನ್ನೋದು ಬಿಟ್ಟಿ ಕೊಡು, ಲವ್ ಮಾಡ್ತೀಯನೋ ಲೋಫರ್. ಈ ಬೇಕು ನನ್ ಮಗನಿಗೆ ನನ್ ಬಿಟ್ರೆ ಗತಿಲ್ಲ, ನನ್ಗೆ ಈ ನನ್ ಮಗನ್ ಬಿಟ್ರೆ ಗತಿಲ್ಲ. ಯಾರ ಮನೆಯಲ್ಲಿ ಊಟ ಇದ್ರು, ಯಾರು ಹೇಳ್ದೆ ಬಿಡದೆ ಈತ ಮಾತ್ರ ಹಾಜರಾಗೇ ಆಗ್ತಾನೆ. ನೆನಪು ಮಕ್ಕ ನೋಡ್ಕೊಂಬಿಡ್ರಿ. ನೋಡ್ರಿ, ಎಲ್ಲೆಲ್ಲಿ ಊಟ ಇರ್ತಾ ಅಲ್ಲಿ ರೆಡಿ ಇರ್ತಾನೆ ಮಳೆಯ. ಹಾಗೆ ಸ್ವಲ್ಪ ಎಲ್ಲ ಕಾಮಿಡಿ ಮುಗಿದ್ಮೇಲೆ ಈಗ ದರ್ಗಾದ ಬಗ್ಗೆ ಸ್ವಲ್ಪ ಡೀಟೇಲ್ಸು ಕೊಡಂತ ಎಲ್ಲ ಹೇಳಿದ್ರು. ಈಗ ಈ ಕಡೆ ಬಂದ್ವಿ, ಬರ್ರಿ. ಓಕೆ, ಇಲ್ಲಿ ಇನ್ನೊಂದು ವಿಶೇಷತೆ ಇದೆ. ಈ ಬಾವಿ ಬಗ್ಗೆ ನನಗೂ ಏನು ಅಷ್ಟು ಮಾಹಿತಿ ಗೊತ್ತಿಲ್ಲ. ಇಲ್ಲಿ ಹಿರಿಯರು ಇದ್ದಾರೆ, ಅವ್ರ ಬಗ್ಗೆ ಅವ್ರಿಗೆ ಕೇಳೋಣ. ಫಸ್ಟು ನಿಮಗೆ ಬಾವಿ ತೋರಿಸ್ತೀವಿ. ಸರ್, ಓಪನ್ ಮಾಡಿರಿ. ನೋಡ್ರಿ, ಇದ್ರ ಬಗ್ಗೆ ನನಗೂ ಏನು ಇತಿಹಾಸ ಗೊತ್ತಿಲ್ಲ. ಬರ್ರಿ, ಇದ್ರ ಬಗ್ಗೆ ಮಾಹಿತಿ ಕೇಳೋಣ. ನಮಸ್ಕಾರ ದಣಿ, ನಿಮ್ಮ ಹೆಸರು ರೀ? ಹೊನ್ನೂರು ಸರ್. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ಇದಕ್ಕೆ ಬಾವಿ ಬಗ್ಗೆ ಏನಂದ್ರೆ, ಹೊಲಗೊಳಗ ಹುಳ ಬೀಳಿ, ಏನೇ ಬೀಳಿ, ಈ ನೀರು ತಗೊಂಡು ಹೋಗಿ 3 ಜಾಗ ಹಾಕಿ, ಜಾಗ ಬಿಟ್ಟು ಬಂದ್ರೆ ಹುಳ ಎಲ್ಲ ಸತ್ತೋಗ್ಯಾವ. ಫಸ್ಟು ಸತ್ತೋಗ್ಯಾವ. ಸೆಕೆಂಡ್ ಏನಂತಂದ್ರೆ, ಯಾರಿಗೆ ಬಾಣಿತನ ಆಗಿಲ್ಲ ಅಂದ್ರೆ ಅಂತ್ರ ನೀರು ಹೋಗಿ ಅವ್ರಿಗೆ ನೀರು ಹಾಕಿದ್ನಪ್ಪ ಅಂದ್ರೆ ಬಾಣಿತನ ಆಗೈತಿ. ಸೆಕೆಂಡ್ ದೊಡ್ಡ ಇತಿಹಾಸನೇ ಐತಂತ ಇತಿಹಾಸ ಆಗೈತಿ. ಮೂರನೇದು ಅಂತಂದ್ರೆ, ಯಾರಿಗೆ ಸುಸ್ತಿ ಆಗ್ಲಿ, ಯಾರಿಗೆ ಜ್ವರ ಬರ್ಲಿ, ಯಾರಿಗೆ ಚಳಿ ಬರ್ಲಿ, ಸ್ವಲ್ಪ ಬಾಳೆ ನೀರು ಕುಸಿರೋ ಅವ್ರಿಗೂ ಒಳ್ಳೇದಾಗಿತ್ತು. ಮೂರನೇದು. ನಾಲ್ಕನೇದು ಅಂತಂದ್ರೆ, ಒಂದು ತೋಟಕ್ಕ, ದೊಡ್ಡ ತೋಟಕ್ಕ ಬಹಳ ಹುಳ ಬಿದ್ದಿದ್ವು. ಈ ಬಾಯಿ ನೀರು ತಗೊಂಡು ಈ ಮೂಗ್ ನೀರು ಹಾಕಿದ್ರೆ ಹುಳ ಎಲ್ಲ ಸಪ್ಪಾಗ್ಯಾವ. ಐದನೇದು ಅಂತಂದ್ರೆ, ಮನುಷ್ಯ ನೆಲಪಟ್ಟಾಗಿದ್ದ ಅಂದ್ರೆ ಅವ್ರಿಗೆ ಸ್ವಲ್ಪ ತಲೆ ಮೇಲೆ ನೀರು ಹಾಕಿದ್ರೆ ಅವ್ರಿಗೆ ಸಕ್ರಿ ಹೂವು ಒಳ್ಳೆ ಕೊಟ್ಟರೆ ಅದು ಒಳ್ಳೆಯದು. ಇದು ಎಷ್ಟು ವರ್ಷದ ಲಾಸಿಂದ ಐತ್ರಿ? ನಾನು ಹುಟ್ಟಿನ ಅಷ್ಟು ದಿವಸ ಆಗಿತ್ತು, ನನ್ಗೆ ಗೊತ್ತಿಲ್ಲ. ಆಮೇಲೆ ಅಂತಂದ್ರೆ ತಲೆಲೇ ಐತಿ, ಇದು ತಲೆಲೇ ಐತಿ. ಓಕೆ, ನಾವಿಲ್ಲಿ ಹೊನ್ನೂರು ಭಾಷಾ ದೇವ್ರ ಹತ್ರ ಬಂದಿದ್ದೀವಿ. ಈಗ ಜಸ್ಟ್ ಬಂದ್ವಿ. ಇದ್ರ ಬಗ್ಗೆ ಆಭರಣ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ, ಕೇಳೋಣ. ಓಕೆ ಸರ್, ಇದೆಲ್ಲ ಇದೇನಿದೆ ಇಲ್ಲ? ಇವೆಲ್ಲ ಸ್ವಾಮಿಗೆ ಅಲಂಕಾರ ಮಾಡವು. ಓಕೆ, ಇದು
ಇವೆಲ್ಲ ಕಾಲಾಗ ಕುದುರೆಗೆ ಹಾಕವು. ಕುದುರೆಗೆ ಹಾಕವು. ಕುದುರೆಗೆ ಹಾಕವು. ಇವು ರೂಳಿಗಳು ಕಾಲಾಗ ಹಾಕವು. ಇದು ರೀ ಬೆಳ್ಳಿ ಸೇರೆ. ಓಕೆ. ಇದ್ರ ಚೈನಾ ಸ್ವಾಮಿಗೆ ಹಾಕ. ಇವು ಬಂಗಾರ ಸಾಮಾನು ಅವೇನ ತೊಟ್ಲ. ತೊಟ್ಲುಗಳು ಇವೆಲ್ಲ ತೊಟ್ಲು. ಅದರಿ ಇದು ಸಣ್ಣ ದೇವರು ಪಂಚ ದೇವರು. ಅದ್ರ ಪಕ್ಕ ಇರೋದು ಇವು ತೊಟ್ಲ ಕುದುರೆ. ತೊಟ್ಲುಗಳು. ಇದ್ರಿ ಅದು ಛತ್ರಿ. ಓಕೆ. ಅವು ಅವೆಲ್ಲ ಕುದುರೆಗಳು. ಈ ವರ್ಷ ಬಂದು ಈ ವರ್ಷ ಬಂದಿರೋ. ಓಕೆ ಓಕೆ. ಇವೇನೆಲ್ಲ ಛತ್ರಿ ಮೇಲೆ ಅಲಂಕಾರ ಮಾಡವು. ಸ್ವಾಮಿಗೆ ಅಲಂಕಾರ ಮಾಡುವ. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದೆಲ್ಲ ದೇವ್ರಿಗೆ ಹಾಕೋ ಎಲ್ಲ ಸಾಮಾನು ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಒಂದು ವಿಶೇಷ ಐತಿ ಏನಂತ ನೋಡ್ಕೊಂಬರೋಣ. ನಮಸ್ಕಾರ ಸರ್, ನಿಮ್ಮ ಹೆಸರು ರೀ? ಜೋರು ಮಾತಾಡ್ರಿ. ಊಟ ಮಾಡಿದ್ರಲ್ಲ? ಹಾಂ, ರೈಟ್. ಊಟ ಮಾಡಿ ಗಟ್ಟಿ ಅದಾರ ಅಣ್ಣ, ಶಂಕರಪ್ಪ ಅಣ್ಣ. ನಾ ಭಾಳ ವರ್ಷದ ನೀವೇ ಹಿಡ್ಕೊಂಬರಕತ್ತೀರಿ ಅಂತ ನನಗೆ ಇನ್ಫಾರ್ಮೇಶನ್ ಬಂತು. ಹಾಂ, ನಿಮ್ಮ ತಾತನ ಕಾಲದಿಂದ. ಈಗ ಅಂದಾಜ್ ಮೇಲೆ ಎಷ್ಟು ವರ್ಷ ಇರ್ಬೋದು? ಅಂದಾಜ್ ಮೇಲೆ ಒಂದು ಅಲ್ಲ, ಎಷ್ಟು ವರ್ಷ ಆಗಿರ್ಬೋದು ಅಂದಾಜ್ ಮೇಲೆ? ಒಂದು 300 ವರ್ಷ. 300 ವರ್ಷ. ಅವಾಗ್ಲಸಿಂದ ಜೆಂಡ ನಿಮ್ಮ ತಾತನ ಕಾಲದಿಂದ ನೀವೇ ಈ ಜೆಂಡ ಹಿಡ್ಕೊಂಬರ್ರಿ. ಅದೇ ಬರ್ರಿ, ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಇದೆಲ್ಲ ದೇವರು ಸಾಮಾನು ಇಡೋ ಜಾಗ ಅಲ್ಲ? ಬಟ್ಟೆ ಇಡೋ ಜಾಗ ದೇವರು. ಐದ್ರಿ ಬಂಗಾರ ಸಾಮಾನು ಇಡೋ. ಅದು ಯಾವಾಗ ಒಬ್ರು ತಗೊಂಡ್ಬಂದ್ರು ಸರ್? ಯಾರು ನೀವಲ್ಲ? ಅದು ಏನು ಗೊತ್ತಾಗ್ಲಿಲ್ಲ, ಅದ್ರ ಬಗ್ಗೆ ಹೇಳ್ರಿ. ಅದು ತಗೊಂಡ್ಬಂದ್ರಲ್ಲ, ಇದೇನಿದೆ? ಇದು ಹೂವಿನ ಅಲಂಕಾರ ಮತ್ತು ತುಪ್ಪದ ಅಲಂಕಾರ ರೀ. ತುಪ್ಪ ಮೇಲ್ಗಡೆ ಹಾಕಿ ತುಪ್ಪ ಅಲಂಕಾರ ಮಾಡಿ ಸ್ವಾಮಿಗೆ ನೈವೇದ್ಯ ಮಾಡಿ ತುಪ್ಪದ ಮೇಲೆ ಮುಖದ ಮೇಲೆ ಇದೆಲ್ಲ ತುಪ್ಪ ಸವರಿ ಅಲಂಕಾರ ಮಾಡಿ. ಅದು ಇನ್ನ ಆಯ್ತಾ? ಏನು ಮಾಡ್ಬೇಕಲ್ಲ? ಮಾಡ್ಬೇಕು ಸರ್. ಅವಾಗ ನೀವೆಲ್ಲ ತಗೊಂಡಿದ್ದು. ನಿಮ್ಮ ಹೆಸರೇನು? ನನ್ನ ಹೆಸರು ಮುಜವಾರ್ ಅಂತ ಹೇಳಿ. ನಮಸ್ಕಾರ ರೀ. ಇದು ದರ್ಗಾ ಹೆಸರು ಹೇಳ್ರಿ? ಹೊನ್ನೂರಲ್ಲಿ ದರ್ಗಾ. ಓಕೆ. ಇದ್ರ ಬಗ್ಗೆ ಸ್ವಲ್ಪ ವಿಶೇಷತೆ ಏನೇನು? ವರ್ಷಕ್ಕೊಂದ್ಸತಿ ನಾವು ತುಪ್ಪ ತುಂಬ್ತೀವಿ. ಎದ್ರ ಬಗ್ಗೆ ತುಂಬ್ತೀವಿ ಅಂತಂದ್ರೆ, ಮುಂದಿನ ನಮ್ಗ ಒಕ್ಕಲ್ತನ ಮಾಡೋರಿಗೆ, ನಮ್ಮ ರೈತರಿಗೆ ಏನಪ್ಪ ಸೌಲಭ್ಯ ಬೇಕಂತಂದ್ರೆ, ಆ ಪಂಜದ ಮೇಲೆ ಹಸಿರು ಇರ್ತೈತೆ, ಹಸಿರು ಮೂಡುತ್ತೈತೆ. ಆಮೇಲೆ ಪಂಜದ ಮೇಲೆ ಹಸಿರು ಇಲ್ಲ ಅಂತಂದ್ರೆ, ಬಿಳುಪು ಇತ್ತಂದ್ರೆ ಮಳೆಗಾಲ ಕಡಿಮೆ ಅಂತ ತಿಳ್ಕೊಂತೀವಿ. ಏನ್ರಿ ಇಷ್ಟಂತ ಐತ್ರಿ. ಹಾಗೆ ಈ ಒಂದು ಎಷ್ಟು ವರ್ಷದ ಲಕ್ಷದಿಂದ ಇದು ಇರೋದ್ರಿ? ಈಗ ನಾನು 10-20 ವರ್ಷ ಆತ್ರಿ ಭಂಡಾರಿ ಕೆಲಸ ಮಾಡಕ, ಸ್ವಾಮಿ ಸೇವೆ ಮಾಡಕ. ಏನ್ರಿ ನಾನು ಮಾಡ್ಕೊಂತಾನ ಬಂದೇನ್ರಿ ಇದನ್ನ ಮನೆಗೆ. ಏನ್ರಿ ಇವತ್ತಿಗೆ ನಮಗ ನನ್ನ ಮುಟ್ಟಿಂದೆ ಬದ್ಲೇರು ಯಾರು ಮುಟ್ಟಂಗಿಲ್ರಿ. ಫಸ್ಟ್ ನಾನು ಮುಟ್ಟಿದ್ದೆ, ಆಮೇಲೆ ಯಾರೋ ಮುಟ್ಟಿದ್ರೆ ನಡೀತಿದ್ವಿ. ನಿಮ್ ಹಿಂದಕ್ಕೆ ಯಾರಿದ್ರಿ? ಇದು ಹಿಂದಕ್ಕ ಆ ಬಡಗಿ ಬಿಟ್ಟಪ್ಪ ಅಂತ ಇದ್ದನ್ರಿ. ಆತನಕ್ಕಿಂತ ಹಿಂದ ನಮ್ಮ ತಾತ ಇದ್ದನ್ರಿ. ಏನ್ರಿ ನಮ್ಮ ಅಜ್ಜ ಮುಚ್ಚನ ಕಾಲದ್ದಾದ್ರೂ ಈ ಬಳ್ಳಾರಿ ಕೆಲಸ ಮಾಡ್ಕೊಂತ ಬಂದೀವಿ ಸ್ವಾಮಿ ಸೇವೆ. ಏನ್ರಿ ನಮ್ಮ ಅಜ್ಜ ಮುಚ್ಚನ ಕಾಲದ್ದಾದ್ರೂ ನಾವು ಈ 2 ಮನೆಯವರು ಭಂಡಾರಿ ಕೆಲಸ ಮಾಡ್ಕೊಂತ ಬಂದೀವಿ. ನಾವು ಬದ್ಲೇರಿ ಯಾರು ಮಾಡಕ ಅಲೋನ್ಸಿಲ್ಲ ಇಲ್ಲಿ. ಸ್ವಾಮಿ ಇಲ್ಲಿ ಒಂದು ಇನ್ನೊಂದು ಏನೋ ವಿಶೇಷ ಕೇಳಿದೆ, ಈರಣ್ಣ ಅಂತ ಹೇಳಿ ದೇವರು ಇಲ್ಲಿ. ಈರಣ್ಣ ಅಲ್ಲ ಇದು? ಇಲ್ಲಿ ನೋಡ್ರಿ, ಈರಣ್ಣ ದೇವರು ಒಂದೇ ಒಂದು ಗುಡಿಯಲ್ಲಿ 2 ದೇವರು ಸ್ಥಾಪನೆ ಆಗಿರೋದು. ಇದು ಇಲ್ಲಿ ಬರ್ರಿ ಅಜರ್. ಇದು ಈರಣ್ಣ ದೇವರು ಎಷ್ಟು ವರ್ಷ ಆಯ್ತ್ರಿ ಇಲ್ಲಿ ಇದು ಇರಕ್ಕೆ? ಇಬ್ಬರು ಅದು ತಾನಾಗೆ ಉದ್ಭವ ಆಗಿರೋದು. ಹೌದ್ರಿ, ಅಲ್ಲಿ ಉದ್ಭವ ಇದ್ನಪ್ಪ ಅಂದ್ರೆ ಭ್ರಷ್ಟಾಚಾರಕ್ಕೊಮ್ಮೆ ಗುರುವಾರಕ್ಕೊಮ್ಮೆ ಇಲ್ಲಿ ಏನಿದ್ರು ಭಕ್ತರದ ಹೇಳಿಕೆ ಇಲ್ಲಿ ಆಗತ್ತೈತ್ರಿ. ಇಲ್ಲಿ ರೀ ಗುರುವಾರಕ್ಕೊಮ್ಮೆ ಇಲ್ಲೇ ಆಗತ್ರಿ. ಓಕೆ ವೀಕ್ಷಕರೇ, ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಗುರುಗಳು. ನಿಮಗೇನಾದರೂ ಬೇಡ್ಕೋಬೇಕಂತ ಅನಿಸಿದ್ರೆ ಇಲ್ಲಿ ಬರ್ರಿ. ಇಲ್ಲಿ ಎಲ್ಲ ಅಂದ್ಕೊಂಡಿದ್ದೆಲ್ಲ ಆಗುತ್ತಂತ ಒಳ್ಳೆ ಒಂದು ಇದು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಯಾರಿಗಾರ ಜನರಿಗೆ ಕಷ್ಟ ಇದ್ನಪ್ಪ ಅಂದ್ರೆ ಗುರುವಾರಕ್ಕೊಮ್ಮೆ ಹೇಳಿಕೆ ಮಾಡಿಸ್ತಾರೆ. ಇಲ್ಲೇ ನಿಂತು ಹೇಳೋದು ನಮ್ಮ ಸ್ವಾಮಿ. ಇಲ್ಲೇ ಸ್ಥಳದಲ್ಲಿ ಹೇಳೋದು. ಓಕೆ, ಕರೆಕ್ಟಾಗಿ ಅಡ್ರೆಸ್ ಹೇಳ್ರಿ ಸರ್. ಇದು ಅಡ್ರೆಸ್ ಎಲ್ಲಿದೆ ಕರೆಕ್ಟಾಗಿ ಹೇಳ್ರಿ? ಹೊನ್ನೂರಲ್ಲಿ ದರ್ಗಾ. ಹೊನ್ನೂರಲ್ಲಿ ಓಣಿ. ಯಾವ ಓಣಿ? ಕನಕೇರಿ ಸುಳೆಕಲ್ಲೂರು ಓಣಿ. ಸುಳೆಕಲ್ಲೂರು ಓಣಿ, 9ನೇ ವಾರ್ಡ್. 9ನೇ ವಾರ್ಡ್. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಇಷ್ಟೊತ್ತು
ಎಲ್ಲ ಮಾಹಿತಿನ ತುಂಬ ಒಳ್ಳೆಯ ರೀತಿಯಿಂದ ಚೆನ್ನಾಗಿ ಎಲ್ಲ ಕೊಟ್ಟಿದ್ದಾರೆ. ನಿಮಗೂ ಏನಾದರೂ ಮನೆಯಲ್ಲಿ ತೊಂದರೆ ಇದ್ದರೆ, ತುಂಬ ಕಷ್ಟ ಇದ್ದರೆ ಇಲ್ಲಿ ಬರ್ರಿ, ಈ ದೇವರಿಗೆ ಒಂದು ಸಾರಿ ಬಂದು ಭೇಟಿ ಕೊಡ್ರಿ. ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸನೂ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಹಂಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಚಲೋ ಆಗಲಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಇದರಿ ಸ್ವಾಮಿ ಮುಡಿಸಿದ್ದು ಸೇರೆ ಅವ್ರಿ. ಇದು ಇದು ವರ್ಷಕ್ಕೊಂದ್ಸತಿ ತಗೊಂಡೋಗಿ ದೇವತ್ಲ ಹತ್ರ ಒಳ್ಳೆ ಹತ್ರ ಬಿಟ್ಟು ಬರ್ತೀವಿ. ಈಗ ಇದನ್ನ ಇಲ್ಲೇ ಬಿಟ್ಬಿಡ್ತೀರಿ, ಇಲ್ಲೇ ಬಿಟ್ಬಿಡುತ್ತಾ ಮತ್ತೆ ನೆಕ್ಸ್ಟ್ ವರ್ಷ ದೇವ್ರು ಬಂದಾಗ ದೇವ್ರು ಕುಂದ್ರಿಸ್ತಾರಲ್ಲ ಅವಾಗ ತಗೊಂಡೋಗಿ ಒಳಗೆ ಬಿಡ್ತೀರಿ. ಅವಾಗ ಮತ್ತೆ ಹೊಸದ್ ಬರುತ್ತ, ಅದು ಹೊಸದ್ ಹಾಕಿ ಮತ್ತೆ ಅದನ್ನ ಹಂಗೆ ಹಿಡಿತೀರಿ. ಅದನ್ನ ವರ್ಷಕ್ಕೊಮ್ಮೆ ಅಷ್ಟೇ, ವರ್ಷಕ್ಕೊಮ್ಮೆ ಇದಿಲ್ಲೇ ಇರ್ತಾ ಯಾರು ಬಿಟ್ಟಲ್ಲ. ಈ ಗುಡಿ ಒಳಗೆ ಬಂದು ಇಲ್ಲಿ ಪೂಜೆ ಬಂದಪ್ಪ ಅಂದ್ರೆ ಏನೈತೆ, ಆತಂದು ಹೂವು ಆಧಾರ ಒಯ್ಬೇಕಾದ್ರೆ ಆತನು ಹೂವು ತಗೊಂಡ್ ಹೋಗ್ತಾರ್ರಿ. ಸೇರೆ ಹೂವು ಯಾವಾಗ ಅಂದ್ರೆ ಮೆರೆದಿರ್ತಾನ ಬಜಾರ್ಕ, ಆ ಮೆರೆದಂತ ಸವಾರಿ ಮ್ಯಾಗಳ ಹೂವು ತಗೊಂಡು ಅವರು ಕಷ್ಟ ಸುಖಗಳು ಎಲ್ಲವೂ ಪರಿಹಾರ ಆಗೋ ಸಲುವಾಗ ಆ ಸೇರೆದವ್ರು ಹೂವು ಒಯ್ತಾರೆ. ಅದೇನ್ ಸರ್ ಇದನ್ನ ಏನ್ ಹೇಳಿ, ಈ ಸ್ವಾಮಿದು ಸೇರೆ ಉದ್ದು ನಾಡಿ ಆಮೇಲೆ ಐಕಲ್ ಹಾಕೋದು, ಅಲಂಕಾರ ಅಲಂಕಾರ ಮಾಡಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದು ಸರ್ ಅದು ಅದೇ ಸ್ವಾಮಿ ಕೊಡ್ತಕ್ಕಂಥ ಭಕ್ತರು ಕೊಟ್ಟಿದ್ದ, ಎಲ್ಲ ಭಕ್ತರು ಕೊಟ್ಟಿದ್ದ. ಓಕೆ ವೀಕ್ಷಕರೇ, ಇಷ್ಟೊತ್ತು ವಿಡಿಯೋ ಎಲ್ಲ ಮಾಡಿದ್ವಿ. ಈಗ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾತಾಡ್ತಾರ. ಆ್ಯಕ್ಚುಲಿ ನಾ ಇಲ್ಲಿ ಬಂದೆ, ಅವ್ರು ಇನ್ನೂ ಸರ್ ಪರಿಚಯ ಇರಲಿಲ್ಲ. ನಿಮ್ಮ ಹೆಸರು ಸರ್? ಓಕೆ, ಅವ್ರಿಗೆ ಸರ್ ಇನ್ನೂ ಪರಿಚಯ ಇರಲಿಲ್ಲ. ಇಲ್ಲಿ ನಮ್ಮ ಹುಲಿಗೇಶ್ ಅವ್ರು ಫೋನ್ ಮಾಡಿದ್ರು, ಬಂದೆ ನಾನು ಇದ್ರ ಬಗ್ಗೆ ಸ್ವಲ್ಪ ಒಂದು ವೀಡಿಯೋ ಮಾಡಂತ ಹೇಳಿದ್ರು. ಅದಕ್ಕೆ ವೀಡಿಯೋ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಕನಕಗಿರಿಗೆ ಬಂದು ಈಗ ಒಂದು 7-8 ತಿಂಗಳ ಮಾತ್ರ ಆಗಿರೋದು. ನಂದು ಪ್ರೊಫೆಷ್ನಲ್ ಸಿಂಗರ್, ಬಟ್ ಈಗ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲ ಸಪೋರ್ಟು, ಒಳ್ಳೆಯ ರೆಸ್ಪಾನ್ಸ್ ಚೆನ್ನಾಗಿದೆ. ಥ್ಯಾಂಕ್ ಯು, ಧನ್ಯವಾದ. ಓಕೆ, ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸ್ವಲ್ಪ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮಗೆ ಖುಷಿ ಆಯ್ತಾ ಇಲ್ಲಿ ಬಂದು ವಿಡಿಯೋ ಮಾಡಿದ್ದು? ಬಂದು ವಿಡಿಯೋ ಮಾಡಿದ್ದಕ್ಕೆ ಎಲ್ಲರಿಗೂ ಖುಷಿಯಾಗಿದೆ. ಇದೇ ರೀತಿ ನಿಮ್ಮ ಚಾನಲ್ ಕೂಡ ಬೆಳೀಲಿ ಅಂತೇಳಿ ಈ ಹೊನ್ನೂರು ಭಾಷಾ ಅಶೂರ್ ಖಾನ ವತಿಯಿಂದ ನಿಮಗೆ ಆಶೀರ್ವದಿಸ್ತೀವಿ. ಎಲ್ಲ ಭಕ್ತಾದಿಗಳು ಸೇರಿ, ಆಮೇಲೆ ದೇವರು ಕೂಡ ನಿಮಗೆ ಒಳ್ಳೆಯದನ್ನು ಮಾಡಿ ಅಂತೇಳಿ ಈ ಮೂಲಕ ಹಾರೈಸ್ತೀವಿ. ಥ್ಯಾಂಕ್ ಯು, ತುಂಬ ಹೃದಯದ ಧನ್ಯವಾದಗಳು. ಓಕೆ, ಇಷ್ಟೊತ್ತು ಒಳ್ಳೆ ಎಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಲಿ. ಥ್ಯಾಂಕ್ ಯು. ಹಾಗೆ ನಮ್ಮ NC ಕಪಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.